ಸಾಮಾನ್ಯ ಕಾನೂನು ಜಾರಿ ಸಂಸ್ಥೆಗಳು ಪರಿಣಾಮಕಾರಿಯಾಗಿ ನಿಭಾಯಿಸೋಕೆ ಸಾಧ್ಯವಾಗದ ಸಂಕೀರ್ಣ, ಸೂಕ್ಷ್ಮ ಅಥವಾ ಉನ್ನತ ಮಟ್ಟದ ಪ್ರಕರಣಗಳ ತನಿಖೆಗೆ ಎಸ್ಐಟಿಯನ್ನು ರಚನೆ ಮಾಡಲಾಗುತ್ತೆ. ಒಂದು ನಿರ್ದಿಷ್ಟ ಪ್ರಕರಣದ ತನಿಖೆಗಾಗಿ ರಚಿಸಲಾದ ತಂಡ ಇದಾಗಿರುತ್ತೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಥವಾ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಬಹುದು. ಒಂದು ಪ್ರಕರಣವನ್ನು ಹೈ ಪ್ರೊಫೈಲ್ ಅಂತ ಪರಿಗಣಿಸಿದಾಗ ಅಥವಾ ನಡೀತಿರುವ ತನಿಖೆ ಸಮರ್ಪಕ ಪ್ರಗತಿ ಕಾಣದೇ ಇದ್ದಾಗ ಸಾಮಾನ್ಯವಾಗಿ ಎಸ್ಐಟಿಯನ್ನು ರಚನೆ ಮಾಡಲಾಗುತ್ತೆ. ಎಸ್ಐಟಿ ಅನುಭವಿ ಅಧಿಕಾರಿಗಳನ್ನು ಒಳಗೊಂಡಿರುತ್ತೆ. ಕೆಲವು ಸಂದರ್ಭಗಳಲ್ಲಿ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ಇತರ ಹಿರಿಯ ಅಧಿಕಾರಿಗಳು ಕೂಡ ಎಸ್ಐಟಿ ನೇತೃತ್ವ ವಹಿಸುವ ಸಾಧ್ಯತೆ ಇರುತ್ತೆ. ಎಸ್ಐಟಿ ನಿಜವಾಗಿಯೂ ಏನ್ ಮಾಡಬೇಕಾಗಿರುತ್ತೆ? ಸಾಮಾನ್ಯ ಪೊಲೀಸ್ ಪಡೆಯಲ್ಲಿ ಪ್ರಭಾವಿ ವ್ಯಕ್ತಿಗಳ ಭ್ರಷ್ಟಾಚಾರ, ಪಕ್ಷಪಾತ ಅಥವಾ ಹಸ್ತಕ್ಷೇಪದ ಆರೋಪಗಳಿದ್ದಾಗ ಅಂತಹ ಪ್ರಕರಣಗಳ ತನಿಖೆಗಾಗಿ ರಚನೆಯಾಗುವ ಎಸ್ಐಟಿ ನಿಷ್ಪಕ್ಷಪಾತವಾಗಿ ಪ್ರಕರಣವನ್ನು ನಿರ್ವಹಿಸೋಕೆ ಅವಕಾಶ ಇರುತ್ತೆ. ಸಂಕೀರ್ಣ ಪ್ರಕರಣಗಳಿಗೆ ಅಗತ್ಯವಿರುವ ನಿರ್ದಿಷ್ಟ ಸ್ಕಿಲ್ ಹೊಂದಿರುವ ವಿಧಿವಿಜ್ಞಾನ ತಜ್ಞರು, ಹಣಕಾಸು ವಿಶ್ಲೇಷಕರು ಮತ್ತು ಕಾನೂನು ಸಲಹೆಗಾರರಂತಹ ಅಧಿಕಾರಿಗಳು ಮತ್ತು ತಜ್ಞರು ಇರೋದ್ರಿಂದ ತನಿಖೆಗೆ ಹೆಚ್ಚು ಬಲ ಬರುತ್ತೆ. ಎಸ್ಐಟಿ ಒಂದು ನಿರ್ದಿಷ್ಟ ಪ್ರಕರಣದ ಹಿನ್ನೆಲೆಯಲ್ಲಿನ ತಾತ್ಕಾಲಿಕ ರಚನೆ ಆಗಿರೋದ್ರಿಂದ ಆ ಪ್ರಕರಣಕ್ಕಾಗಿಯೇ ಪೂರ್ತಿ ಗಮನ ಇಡೋದು ತನಿಖೆಯ ದೃಷ್ಟಿಯಿಂದ ಮಹತ್ವದ ಅಂಶ ಆಗಿದೆ. ನ್ಯಾಯಾಲಯವೇ ಎಸ್ಐಟಿಯನ್ನು ರಚನೆ ಮಾಡಿದ್ರೆ ಆಗದು ನ್ಯಾಯಾಂಗಕ್ಕೆ ನೇರವಾಗಿ ವರದಿಯನ್ನ ಮಾಡುತ್ತೆ. ಹಾಗಾಗಿ ನಡುವೆ ಯಾವುದೇ ಪ್ರಭಾವ ಆದೇಶಕ್ಕೆ ಮಣಿಯುವ ಪ್ರಶ್ನೆ ಇರೋದಿಲ್ಲ. ಕರ್ನಾಟಕದಲ್ಲಿ ಎಸ್ಐಟಿ ರಚನೆಯಾದ ಪ್ರಮುಖ ಪ್ರಕರಣಗಳು ಯಾವುದು ಅಂತ ನೋಡೋದಾದ್ರೆ, ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಪ್ರಕರಣ,